ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಆಡಳಿತಕ್ಕೆ ಬಂದು 2 ವರ್ಷ ಆಯಿತು. ಇದು ಕರ್ನಾಟಕದ ಜನತೆಯ ಪಾಲಿಗೆ ಈ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಆಯಿತು. ಈ ಸರ್ಕಾರ ರೈತರ ಪಾಲಿಗೆ, ದಲಿತರ ಪಾಲಿಗೆ, ಬಡವರ ಪಾಲಿಗೆ, ತೆರಿಗೆ ಪಾವತಿದಾರರ ಪಾಲಿಗೆ ಈ ಸರ್ಕಾರ ಶಾಪ ಆಗಿದೆ. ಬಾಗಲಕೋಟೆ ಜಿಲ್ಲೆಗೆ ಸೀಮಿತವಾಗಿ ಮಾತನಾಡೋದಿದ್ರೆ, ಸನ್ಮಾನ್ಯ ಅಬಕಾರಿ ಸಚಿವರಾಗಿರುವಂತಹ ಆರ್.ಬಿ. ತಿಮ್ಮಾಪುರ್ ಅವರು ಬಾಗಲಕೋಟೆ ಜನತೆಯ ಪರವಾಗಿ ಸಚಿವರಿಗೆ ನಾನು ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತೇನೆ. ನೀವು 2 ವರ್ಷದ ಅವಧಿಯಲ್ಲಿ ಬಾಗಲಕೋಟೆಗೆ ನಿಮ್ಮ ಕೊಡುಗೆ ಏನು? ಖಾಲಿ ಕೊಡ ಬಿಟ್ರೆ ಈ ಸಚಿವರ ಕೊಡುಗೆ ಶೂನ್ಯ. ನಾನು ಪ್ರಶ್ನೆಯನ್ನ ಮಾಡ್ತಾನೆ, ಎಷ್ಟು ನೀರಾವರಿ ಯೋಜನೆಯನ್ನ ಮಂಜೂರು ಮಾಡಿದ್ದೀರಿ? ಈ ಸಚಿವರು ವಸತಿ ರಹಿತರಿಗೆ 2 ವರ್ಷದ ಅವಧಿಯಲ್ಲಿ 1 ಮನೆಯನ್ನ ಮಂಜೂರು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ನಾನು ಇವರಿಗೆ ಪ್ರಶ್ನೆಯನ್ನ ಮಾಡ್ತಾನೆ, ದಲಿತ ಸಮುದಾಯದಿಂದ ಬಂದಿರುವಂಥವರು, ತಾವು ಎಷ್ಟು ದಲಿತರಿಗೆ ಗಂಗಾ ಕಲ್ಯಾಣ ಯೋಜನೆಯನ್ನ ಕೊಟ್ಟಿದ್ದೀರಿ? ಎಷ್ಟು ದಲಿತರಿಗೆ ಭೂಮಿಯ ಒಡೆತನವನ್ನ ಕೊಟ್ಟಿದ್ದೀರಿ? ಎಷ್ಟು ನೀರಾವರಿ ಯೋಜನೆಗಳನ್ನು ಮಾಡಿಸಿದ್ದೀರಿ? ಎಷ್ಟು ಮೊರಾರ್ಜಿ ದೇಸಾಯಿ ಶಾಲೆಗಳನ್ನು ಕಟ್ಟಿದ್ರಿ? ಎಷ್ಟು ಮಕ್ಕಳಿಗೆ ಪ್ರೋತ್ಸಾಹ ಧನವನ್ನ, ಲ್ಯಾಪ್ಟಾಪ್ ಅನ್ನ ಕೊಟ್ಟಿದ್ದೀರಿ? ಎಷ್ಟು ಶಾಲೆಗಳನ್ನು ಕಟ್ಟಿದ್ರಿ? ಎಷ್ಟು ಶಾಲೆಗಳನ್ನ ಪದವಿ ಪೂರ್ವ ಕಾಲೇಜುಗಳಾಗಿ ಪರಿವರ್ತನೆ ಮಾಡಿದ್ರಿ? ಎಷ್ಟು ಡಿಗ್ರಿ ಕಾಲೇಜುಗಳನ್ನು ತಂದ್ರಿ? ಇದೆಲ್ಲದೂ ಸಾಧನೆ ಶೂನ್ಯ. ಹಾಗಿದ್ರೆ ಸಚಿವರು ಯಾವುದರಲ್ಲಿ ಬ್ಯುಸಿ ಆಗಿದ್ದಾರೆ? ಸಚಿವರು ಸಾರಾಯಿ ಮಾರಾಟ ಮಾಡೋದ್ರಲ್ಲಿ, ಪಾರ್ಟ್ನರ್ಶಿಪ್ ತಗೊಳ್ಳೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ನಾನು ಸಚಿವ ಹುದ್ದೆಯನ್ನ ಕಳ್ಕೊಂಡ ಮೇಲೂ ಕೂಡ ನನ್ನ ಆದಾಯ ನಿಲ್ಲಬಾರದು, ಅದಕ್ಕೆ ಏನು ಮಾರ್ಗವನ್ನ ಹುಡುಕೊಳ್ಳಬೇಕು ಅನ್ನೋದರಲ್ಲಿ ಸಚಿವರು ಮತ್ತೆ ಸಚಿವರ ಕುಟುಂಬ ಬ್ಯುಸಿ ಆಗಿದೆ. ಈ ರಾಜ್ಯದಲ್ಲಿ ಅವರು ತೀರ್ಮಾನ ಮಾಡಿದಂತೆ ಇದೆ, ಸಚಿವರ ಕುಟುಂಬ, ಸಚಿವರನ್ನು ಸೇರಿದಂತೆ ಅವರ ಕುಟುಂಬ ತೀರ್ಮಾನ ಮಾಡಿದಂತೆ ಇದೆ, ಈ ರಾಜ್ಯದಲ್ಲಿ ಇನ್ನು ಮುಂದೆ ಯಾರೇ ಸಾರಾಯಿ ಕುಡಿದ್ರು ಇವ್ರ ಅಕೌಂಟಿಗೆ ದುಡ್ಡು ಬರಬೇಕು. ಅದಕ್ಕೆ ಏನು ಯೋಜನೆ ಮಾಡ್ಕೊಳ್ಬೇಕು? ಅಲ್ಲಿ 1 ಕ್ವಾರ್ಟರ್ ದುಡ್ಡು ಸಾರಾಯಿ ಕುಡಿದ್ರೆ ಇವರ ಮೊಬೈಲಲ್ಲಿ ಟಕ್ ಅಂತ ಹೇಳಿ, ಟುಯ್ ಅಂತ ಹೇಳಿ ಆ ಸೌಂಡ್ ಬರಬೇಕು. ಆ ರೀತಿ ವ್ಯವಸ್ಥೆಯನ್ನ ಮಾಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ದೆಹಲಿಯಲ್ಲಿ ನಡೆದಿರುವಂತಹ ಲಿಕ್ಕರ್ ಸ್ಕ್ಯಾಮ್ ಏನಿದೆ, ಲಿಕ್ಕರ್ ಹಗರಣ ಏನಿದೆ, ಅದಕ್ಕಿಂತಲೂ ದೊಡ್ಡ ಪ್ರಮಾಣದ ಹಗರಣದಲ್ಲಿ ಸಚಿವರು ಮತ್ತೆ ಸಚಿವರ ಕುಟುಂಬ ಶಾಮೀಲಾಗಿದೆ.